ಇನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬರ್ರಿ ಪಟ ಎಲ್ಲ ಕೆಲಸ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. 6-15 ನಿಮಿಷ ಕಮ್ಮಿ ಐತ್ರಿ. ಸಂಡೇ ಇವತ್ತು ಲೇಟಾಗಿ ಎದ್ರು ನಡೀತಿತ್ತು, ಆದರೂ 5:15 ಎದ್ದೀನ್ರಿ. ಎದ್ದು ಹಂಗೆ ಒಂದು ಸ್ವಲ್ಪ ವೀಡಿಯೋ ಚಾಲು ಮಾಡ್ರಾಗನೇ 15 ನಿಮಿಷ ಕಮ್ಮಿ ಐತೆ 6ಕ್ಕೆ. ಇನ್ನೂ ಏನೂ ಕೆಲಸ ಇಲ್ಲರಿ. ಪಟ ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಬೇಕು. ಮನೆ ಅಷ್ಟು ಮನೆ ತೊಳೆದೈತೆ. ಬರೀ ತೊಳೆದಾಗತ್ತೆ ರೀ ಮನೆಗಳು ಏನಿರುತ್ತೆ ರೀ. ಹಿಂಗಾಗಿ ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಕು. ಶ್ರಾವಣಿದು ಸಂಡೇ ಆದರೂ ಸ್ಕೂಲ್ ರಜೆ ಇಲ್ಲ, ಆಕಿನೂ ಹೋಗ್ತಾಳ. ಪೇಪರ್ ಇಟ್ರ ಅಂತ ನೋಡಿ. ಇಷ್ಟು ಎಲ್ಲ ಬಾಂಡೆ ಹಂಗೆ ಇಟ್ಟು ನಿನ್ನ ರಾತ್ರಿ ಎಲ್ಲ ಅಲ್ಲಿದೆಲ್ಲ ಇಟ್ಟು ಮಲ್ಕೊಂಡ್ವಿ. ಈಗ ಅವಲಕ್ಕಿ ಮಾಡಿದ್ದೀನಿ ರೀ, ಒಣ ಖಾರ ಹಾಕಿ ಅವಲಕ್ಕಿ ಮಾಡಿ ಮಮ್ಮಿ ಅಂತ ಹೇಳಿದ ಶ್ರವಣ್ ಕುಮಾರ. ನಾನು ನಿನ್ನ ರಾತ್ರಿ ಉಣ್ಲೇ ಇಲ್ಲರಿ. ಅವ್ವ ಒಂದು ಇದ್ಲ, ನಿನ್ನೆ ಬೇಜಾರಾಗಿಬಿಡ್ತು. ಅವ್ವ ಇದ್ಲು, ಅವ್ವ ಹೋಲಲ್ಲ ಅಂಥೇಳಿ ರಾತ್ರಿ ಉಣ್ಲೇ ಇಲ್ಲ. ಅವತ್ತೇ ಅವ್ವ ಓದಿನ ರಾತ್ರಿ ಉಣ್ಲೇ ಇಲ್ಲ. ನಾನು ಇದು ಮಳ್ಳ ಮಾರ್ದಿನ ರೀ. ನೋಡ್ತಿರ್ಬೇಕು ಶ್ರಾವಣ್ ಕುಮಾರನ ಮಲ್ಕೊಂಡಾರ. ಆಕಿನೂ ಕೂಡ 7ಕ್ಕೆ ಹೋಗ್ತಾಳ ಸ್ಕೂಲಿಗೆ. ನಾನು ಇನ್ನೂ ಕಾಳ್ತಿರೋದು ಲೈಟ್ ಹಚ್ಚಿದ್ದೆ. ಬೀರಪ್ಪ ಮುತ್ಯಂಗ ಗುಡಿಯಾಗ ಮೈಕ್ ಹಚ್ಚಾರಿ. ಮೈಕ್ ಸೌಂಡ್ ಇರ್ತಲ್ಲ, ಹಿಂಗಾಗಿ 6:15 ತನಕ ಮೈಕ್ ಹಚ್ಚಿರ್ತಾರೆ. ನಾನು ಸ್ವಲ್ಪ ನೆಶಿನಾಗ ಎದ್ದಂದ್ರೆ 5ಕ್ಕೆ ಚಾಲು ಮಾಡಿದ್ರೆ 6:15 ತನಕ 1.5 ತಾಸು ಮೈಕ್ ಇರುತ್ತೆ ರೀ. ಮತ್ತು ನಾನು 4ಕ್ಕೆ ಹಿಂಗೆ ಎದ್ದಿದ್ದಂದ್ರೆ ಮೈಕ್ ಇರಲ್ಲ ನೋಡಿ. ಎಲ್ಲ ಮನೆ ಎಲ್ಲ ತೊಳಿಬೇಕು, ಕಸ ಹೊಡಬೇಕು, ಅಡುಗೆ ಮನೆ ಎಲ್ಲ ಇಷ್ಟು ಹಿಂಗೆ ಐತೆ ನೋಡಿ. ಬರೀ ಪಟ್ ಕೆಲಸ ಮಾಡ್ಕೊಂಡು ನಾನು ಕೂಡ 7ಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ರೀ. ಶ್ರಾವಣಿನ 7ಕ್ಕೆ ಸಾಲಿಗೆ ಓದ್ತಾಳ. ಶ್ರವಣ್ ಕುಮಾರನ ಕಡೆ 6-15 ನಿಮಿಷ ಕಮ್ಮಿ ಇತ್ತು. ಕೆಲಸ ಮಾಡಾಕತ್ತೀನಿ. 6:15 ಆಯ್ತು ರೀ. ಇವಾಗ ಇಷ್ಟು ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಂಡಿನಿ. ಇವಾಗ ಅಟ್ಟ ಪಡ್ಸಾಲಿ ಕಸ ಹುಡುಗಿ ಅಂಗಳ ಕಸ ಗುಡಿಸ್ಬೇಕು. ಅಂಗಳ ಇಟ್ಟು ಕಸ ಗುಡಿಸಿ ಅಟ್ಟ ಪಡ್ಸಾಲಿ ಕಸ ಗುಡಿಸಿ ನಾನು ನಾಷ್ಟಾಕ್ಕೂ ಓಡಿಟ್ಟೀನಿ ರೀ. ಇವತ್ತು ಸಂಡೇ ಎಲ್ಲ ರೊಟ್ಟಿ ಮಾಡಲ್ಲ, ಬಂದು ಚಪಾತಿ ಚೌಳಿಕಾಯಿ ಪಲ್ಯ ಮಾಡಿದ್ರಾತಂತೇಳಿ ನಾಷ್ಟಾಕ್ಕೆ ಉಪ್ಪಿಟ್ಟಿಗೆ ಹೋಗಿ ನೋಡಿ. ಉಪ್ಪಿಟ್ಟು ಮಾಡ್ತೀನಿ. ಸಂಜೆನೇ ಅಂದ್ರೆ ಇಷ್ಟು ಸೂಸ್ಲೈತೆ, ಅದನ್ನು ಬಿಸಿ ಮಾಡಿ ಕಟ್ಕೊಂಡು ಹೋಗ್ತೀನಿ ರೀ. ಅಲ್ಲೇ ನಾನು ಇನ್ನು ರಾತ್ರಿ ಉಳ್ಳಾರಕ್ಕೆ ಉಳ್ಕೋತ ನೋಡಿ. ಶ್ರವಣ್ ಕುಮಾರ ಬಾಯಿ ರುಚಿ ಇಲ್ಲಲ್ಲ, ಮಮ್ಮಿ ಅವಲಕ್ಕಿ ಸುಸ್ಲಾ ಅಂತಂದ. ನಿನ್ನೆ ಅನ್ನ ಕೊಯ್ಲು ಕೊಡ್ಸಿದ್ನಲ್ಲ ಬಳಸಿ ನೋಡಿ. ನೀರು ಕಾಸಿ ಕೊಟ್ಟಿನಿ ಶ್ರಾವಣಿಗೆ. ಜಾಕ ಮಾಡಾಕತ್ತ ಆಕಿನೂ ನೋಡಿ. ಆಕಿನೂ ಸದ್ದ ಸಾಲಿಗೆ ಓದ್ತಾಳ್ರಿ. ಒಳ್ಳೆ 8:30-9 ತನಕ ಬರ್ತಾಳ್ರಿ. ಅಕ್ಕಿ ಬಂದಿಂದ ಬಟ್ಟೆ ಬಾಂಡೆ ಮಾಡಂತೇಳಿ ದಡಮ್ಮ ಬಟ್ಟೆ ಆ ಕಡೆ ತೊಗೊಂಬ ಅಂತ ಹೇಳ್ರಿ. ಆ ಕಡೆ ಇದ್ರ ಕಡೆ ಅವ್ರ ಮನೆ ಕಡೆ ಹೋಗೋದು ಕೊಡ್ತಾಳೆ. ಬಾಂಡೆ ತಿಕ್ಕಂತೇಳಿ ನಾನು ಕೆಲ್ಸಕ್ಕೆ ಹೋಗ್ತೀನಿ. 1 ಗಂಟೆಗೆ ಬಂದುಬಿಡ್ತೀನಿ ರೀ. ಶ್ರವಣ ದಡಮ್ಮರ ಮನೆ ಕಡೆ ಕಳಿಸ್ ನೋಡಿ. ಬರೀ ಇನ್ನು ಅಂಗಳ ಎಲ್ಲ ಮನೆ ಕಸ ಗುಡಿಸಿ ಮತ್ತು ಉಪ್ಪಿಟ್ಟು ರೆಡಿ ಮಾಡಾಗ ಸಿಗ್ತು ನೋಡಿ. ಅವನಿಗೆ ಕೂಡ ಸ್ಕೂಲಿಗೆ ಹೋದ್ಲು. ನಾನು ಕೂಡ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಅಷ್ಟು ಮನೆ ಕಸ ಗುಡಿಸಿದೆ. ಇವಾಗ ಹೋದ್ರೆ ಜಸ್ಟ್ ಅಕ್ಕಿ ಇನ್ನು ಬಸ್ ಬರ್ತಂತೇಳಿ ಟೈಮ್ 7 ಗಂಟೆ ಹಾಕಿ ಬಂದೇ ಬಿಡ್ತು ನೋಡಿ. ಟೈಮ್ ಹೆಂಗಾಗುತ್ತೋ ಗೊತ್ತೇ ಆಗಲ್ಲ. ಎಲ್ಲ ನೀಟ್ ಮಾಡಿ ಸಂಜಿನಾಗನೇ ಬಟ್ಟೆ ಜೋಡಿಸಿದ್ದೆ. ಬಟ್ಟೆ ವಿಡಿಯೋ ನೋಡಿರ್ಬೇಕು ನೀವು ಕೂಡ. ಟೈಮ್ 7-15 ನಿಮಿಷ ಕಮ್ಮಿ ಐತೆ. ಪಟ ಉಪ್ಪಿಟ್ಟು ಮಾಡೀನಿ ಈಗ. ನೀರು ಕಾದಾವು. ಶ್ರಾವಣಂದು ನಂದು ಜಾಕ ಆಗಬೇಕು, ಪೂಜೆ ಆಗಬೇಕು. ಇನ್ನು 15 ನಿಮಿಷ ಉಪ್ಪಿಟ್ಟು ಮಾಡಿ ಎಲ್ಲ ಗ್ಯಾಸ್ ಕಟ್ಟಿ ಒಸಿ ನೋಡಿ. ಮಸ್ತಾಗಿ ಉಪ್ಪಿಟ್ಟು ರೆಡಿ ಆಗೈತೆ. ಶ್ರಾವಣಿಗೆ ಕೂಡ ಒಂದಿಷ್ಟು ತಿಂದು ಹೋಗವ ಅಂತಂದೆ. ಇಲ್ಲ ಮಮ್ಮಿ ನಾ 8 ಬಸ್ಸಿಗೆ ಬರ್ತೀನಿ, ಟೇಸ್ಟ್ ಇಟ್ಟಾರಂತ್ರಿ ಇವತ್ತು. 7ಕ್ಕೆ ಹೋಗಿ 8 ಬಸ್ಸಿಗೆ ಬರ್ತೀನಿ ಅಂತೇಳಿ ಒಂದು ಸ್ವಲ್ಪ ಅವಲಕ್ಕಿ ಬಿಸಿ ಮಾಡಿಕೊಟ್ಟೆ. ಅದನ್ನ ಒಂದು ಸ್ವಲ್ಪ ಚೂರು ತಿಂದು ನೋಡಿ. ಒಳ್ಳೆ ಆದರೆ ಇವತ್ತೇ ಹೆಂಗೆ ಊಟ ಹೋಗುತ್ತೆ ರೀ. ನಾನು ಕೂಡ ಆಕಿಗೆ ಒಂದು ಬಕೆಟ್ ನೀರು ಕಾಯಿಸ್ಕೊಟ್ಟೆ. ಜಾಕ ಮಾಡೋಗ್ಯಾಳ. ಇಲ್ಲಿ ಮತ್ತೆ ನೀರು ಕಾಯಕತ್ತ. ನನಗೆ ಶ್ರಾವಣಿಗೆ ಆತ ನೋಡಿ. ದೊಡ್ಡ ಬಕೆಟ್ ಇಟ್ಟು ನೀರು ಕಾಸಕ್ಕೆ ಬರೀ ಉಷ್ಟು ಕೆಲಸ ಆಗೈತಿ. ಶ್ರಾವಣನ ಜಾಕ ನನ್ನ ಜಾಕ ದೇವ್ರ ಪೂಜೆ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗ್ಬೋದೀಗ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಂಡೆ ಅದಾವು, ಯಾಕಿರ್ಲಕ್ರಿ ಬಾಂಡೆ ಬಟ್ಟೆ. ಶ್ರಾವಣಿ ಬಂದು ಮಾಡ್ತೀನಿ ಮಾಡಲ್ಲಕ್ಕ ಮಾಡ್ಲಿಕ್ಕೆ ನಾನಾರ ಮಾಡ್ತೀನಿ ನೋಡಿ. ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡಿ. ನಾನು ಕೂಡ ಕೆಲ್ಸಕ್ಕೆ ಹೋಗಕ್ಕೆ ರೆಡಿ ಆದ. ಟೈಮು 7:13 ನಿಮಿಷ ಆಯಿತು. ಶ್ರಾವಣಂದು ಜಾಕ ಮಾಡ್ಸೀನಿ. ಬೀರಪ್ಪ ಮುತ್ಯಾನ ಶ್ರಾವಣಿ ಓದು ಬರ್ತಾಳ. ಪೂಜೆನೂ ಮಾಡೀನಿ. ಹೊಂಟಾರಿ ಎಲ್ಲರೂ. ನಾನು ಕೂಡ ಬುತ್ತಿಯನ್ನು ಕಟ್ಟಿಟ್ಟು ನೋಡಿ. ನೀರು ಬುತ್ತಿ ಹಂಗೆ ಹಾಕೊಳಕ್ಕೆ ಟೈಮ್ 7:15 ಆಗೇ ಬಿಡ್ತು. ಹೋದ್ರಿ ಈಗ ಬಂದು ಹೋಗ್ಯಾರ. ನಾನು ಕೂಡ ಓದ್ತೀನಿ. ಒಳ್ಳೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. 1 ಗಂಟೆಗೆ ಬರ್ತೀವಿ ರೀ. ಪಂಚಾಯತಿ ಕೆಲಸ ಅಂತ ಕಾರ್ಮಿಕರ ಕಾರ್ಡ್ ಮ್ಯಾಗ ಕೆಲಸ ಕೊಡಕತ್ತಾರ. ಮಂದಿ ಇದ್ರ ಬಗ್ಗೆ ಕಮೆಂಟ್ ಹಾಕಿರಿ. ಒಳ್ಳೆ ಬಂದು ಹೇಳ್ತೀನಿ ರೀ ನಿಮ್ಗೆ ಏನು ಅಂತೇಳಿ. ಈಗ ಹೋಗುಂಬರಿ ಅಲ್ಲೆಲ್ಲ ವಿಡಿಯೋ ಮಾಡ್ತೀನಿ. ಇಲ್ಲಿಕ್ಕಂದ್ರೆ ಮನೆಗೆ ಬಂದ ವಿಡಿಯೋ ಮಾಡ್ತೀನಿ ನೋಡಿ. ಅಷ್ಟು ಬಸ್ತಿ ಮಾಡಿಸಿದಿತ್ತು, ಅದೊಂದು ಬಾಕಿ ಉಳಿಯಿತು. ಉಪ್ಪಿಟ್ಟು ಒಂದಿಷ್ಟು ಸೂಸ್ಲಾದ ಕಟ್ಕೊಂಡು ನೋಡಿ. ಹೋಗಿ ಬಂದು ಒಂದು ಕೆಲ್ಸಕ್ಕೆ ಕೊಟ್ಟು ನೋಡಿ. ಈಗ ಹೋಗ್ಬೇಕು ರೀ. ಹೋದ್ರ ಮುಂದೆ ನಾನು ಹೋಗ್ಬೇಕು ನೋಡಿ. ಇಂದ ಒಬ್ಬಂಟಿಗೇರು ಬಾಳೆ ಮತ್ತು ಹಿಂಗೆ ಐತ್ರಿ. ಇನ್ನೂ ಮಾಡೋಕ್ಕಾಗಲ್ಲ. ಶ್ರಾವಣನು ದೇವ್ರಿಗೆ ನೋಡಿ. ಶ್ರಾವಣನೂ ಇಲ್ಲ. ಶ್ರಾವಣನು ಇದಕ್ಕೆ ಹೋಗಂತ ಹೇಳ್ತೀನಿ ರೀ. ದಡಮ್ಮರ ಮನೆಗೆ ಮ್ಯಾಗಿನ ಕದ ತೆಗೆದು ಹೋಗ್ಯಾಡ್ರಿ. ಶ್ರಾವಣಿ ಉಸು ಕದ ಹಾಕ್ಕೊಂಡು ಹೋಗ್ಬೇಕು ನೋಡಿ. ನಾನು ಮ್ಯಾಗಿದ್ದೀನಿ ಸಜ್ಜೆ ಕದ ರೀ.
ಸಕ್ಕದ ಹಾಕೊಂಡು ನೋಡಿ ನಾ ಶ್ರವಣ ಬರ್ಲಾಗೆ ನೋಡಿ ಹೇಳಿ ಹೋಗ್ಬೇಕು ಅಂತ ಶ್ರವಣ ಬರ್ಲಾಗೆ ನೋಡಿ ಏನು ಮಾಡ್ತೀರಿ ಬರ್ರಿ ಹೋಗೋಣ ಶ್ರವಣ ಬಂದು ಎಲ್ಲ ದಾರ್ಯಾಗ ಹೇಳ್ತೀನಿ ರೀ ಅವಾಗ ಶ್ರವಣನು ಬಂದನ್ರಿ ದಾರ್ಯಾಗ ಹೇಳಿ ಬಂದೆ ಕಿಲಿ ಹಾಕೊಂಡು ಅಮ್ಮರ ಮನೆಗೆ ಹೋಗಪ್ಪ ಅಂತೇಳಿ ಅವ ಏನು ಮಾಡಿಬಿಟ್ಟನ್ರಿ ಹಾಗೆ ಹೋಗ್ಬಿಟ್ಟಾನ ರಾಟಿ ಮ್ಯಾಗ ಎಣ್ಣೆ ದೀಪ ಇಟ್ಟು ಕೇರಿ ಎಣ್ಣೆ ದೀಪ ಕೊಟ್ಟಿರ್ತೀವಲ್ಲ ಇಟ್ಟು ಹೋಗ್ಬಿಟ್ಟಾನ. ನಾವು ಇಲ್ಲಿ ಕೆಲಸ ಮ್ಯಾಗ ಬಂದೀವಿ ನೋಡ್ತಿರ್ಬೇಕು. ಇಲ್ಲೆಲ್ಲರಿಗೆ ಮೊದಲು ಒಂದು ದಮ್ಮ ಫೋಟೋ ಹೊಡಿತಾರೆ. ಫೋಟೋ ಹೊಡೆದು ಹಂಗಂದ್ರೆ ಈ ಸದ್ಯ ಏನು ಫೋಟೋ ತಕ್ಕೋತಲ್ಲ GPS ಏನಂತಾರೆ ನೋಡಿ. ಈ GPS ಮಾಡಿದ್ರಂದ್ರೆ ನಮಗೆ ಅಕೌಂಟಿಗೆ ಬಂದು ರೊಕ್ಕ ಬೋತಾವಂತ. ಮತ್ತು ಒಳ್ಳೆ ಕೆಲಸ ಬಿಟ್ಟು ಬರ್ತಿರ್ತೀವಲ್ಲ ಮತ್ತು ಅವಾಗೊಮ್ಮೆ ಮಾಡ್ತಾರೆ. ಇಲ್ಲಿ ಕೆರೆ ಅಡ್ಡದ್ರಿ ಕೆರೆ ಅಡ್ಡದು ತೋರಿಸ್ತೀನಿ ಮುಂದೆ ನಿಮ್ಗೆ. ನಾನು ಫಸ್ಟ್ ಟೈಮ್ ಹೊಂಟಿದ್ದಲ್ಲ ಏನೇನು ಮಾಹಿತಿ ಇರುತ್ತೆ ಎಲ್ಲನೂ ತಿಳಿಸ್ಕೊಡ್ತೀನಿ ರೀ. ಒಳ್ಳೇದೇನೇ ಇರಲಿ ತಿಳಿಸ್ಕೊಡ್ತೀನಿ ನೋಡಿ. ಕೆಟ್ಟದಿತ್ತಂದ್ರೆ ತಿಳಿಸ್ಕೊಡಲ್ಲ. ನೋಡ್ತಿರ್ಬೇಕು ಎಲ್ಲ ಜನಗಳು ಕುಂತಾರೆ ಇಲ್ಲಿ ಒಂದು ಗಿಡ ಬುಡಕ್ಕೆ. ಇಲ್ಲಿ ದೇವ್ರ ಗುಡಿ ಐತ್ರಿ. ಶ್ರವಣ ಹಂಗೆ ಹೋಗಿದ್ದಂತ ಮತ್ತು ಫೋನ್ ಹಚ್ಚಿ ಅಲ್ಲಿ ಬಾಜು ಮನೆಯವ್ರಿಗೆ ಕಿಲಿ ಹಾಕೋರೇವ ಅಂದೆ. ಮತ್ತು ಅವ್ರು ನಮ್ಮ ಪಡ್ಸಲ ಕಿಲಿ ಇತ್ತು ತೊಗೊಂಡು ಕಿಲಿ ಹಾಕೊಂಡು ಕಿಲಿಕಾಯಿ ತೊಗೊಂಡಾರಂತ ಶ್ರಾವಣಿ ಬರೋಣ ಕೊಡ್ರಿವ ಅಂದೆ. ಹ್ಞೂ ಕೊಡ್ತೀವಿ ಆಳವ ಅಂತಂದರು ನೋಡಿ. ಇಲ್ಲೆಲ್ಲ GPS ಏನೇನ ಒಮ್ಮೊಮ್ಮೆ ಮುಖ ತೊಗೋತೈತೆ ಒಮ್ಮೆ ಮುಖ ತೊಗೊನಲ್ರಿ. ಅದು ಕಂಡಪಟ್ಟಿ ಮಂದಿ ಒಂದು 100 ಒಂದು 200 ಮಂದಿ ಆಳಿದ್ದೀವಿ ರೀ. 10 ಗಂಟೆ ಆಯ್ತು ನೋಡಿ ಊಟ ಮಾಡ್ಬೇಕಂತೇಳಿ ನಾನು ಸಂಜೆನಾಗ ಒಂದಿಟ್ಟು ಅವಲಕ್ಕಿ ಇತ್ತಲ್ಲ ಅದು ಅವಲಕ್ಕಿ ಒಂದಿಟ್ಟು ಉಪ್ಪಿಟ್ಟು ಕಟ್ಕೊಂಬಂದಿನಿ. ನೀರೆಲ್ಲರೂ ಊಟ ಮಾಡಾಕತ್ತಾರ. ಅವ್ರದ್ದು ನಮ್ಮದು ಅವ್ರಿಗೆ ತೊಗೊಂಡು ಊಟ ಮಾಡಿ ಕುಂತಿದ್ದು ನೋಡಿ. ಎಲ್ಲರೂ ಕೂಡ ಕುಂತಾರಿ ಊಟ ಮಾಡಿ. ಒಂದಿಷ್ಟು ಕಾಮಿಡಿ ಮಾಡೋರು ಕಾಮಿಡಿ ಮಾಡೋದು. ನಾವು ಒಂದು ಸ್ವಲ್ಪ ಕುಂತಿದ್ದು ನೋಡಿ. ಈ ಥರ ಗಡ್ಡೋದು ಅಕ್ಕರು ಕುಂತಿದ್ರು ವಿಡಿಯೋದಾಗ ಬರ್ತಿರಲಿಲ್ಲ ಅಂತಂದೆ. ಅವ್ರೇನಿಲ್ರಿ ಮತ್ತು ಹಂಗೆ ವಿಡಿಯೋ ತೊಗೊಂಡೆ. ಎಷ್ಟಾಗುತ್ತಾ ನಾವು ಎಲ್ಲೆಲ್ಲಿ ಓದ್ತೀವಿ ಅಲ್ಲೆಲ್ಲಿ ವಿಡಿಯೋ ಶೇರ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಮಗೇನೋ ಎಲ್ಲೇ ಹೋಲಿ ವಿಡಿಯೋ ಇರಬೇಕು. ನನಗೆ ವಿಡಿಯೋ ಮಾಡ್ಲಿಕ್ಕಂದು ಜೀವ ಸಮಾಧಾನ ಆಗಲ್ರಿ. ನೋಡ್ತಿರ್ಬೇಕು ಎಲ್ಲ ಕೇರಿವಡ್ಡಿ ಪಂಚಾಯತಿ ಅಂತಲೇ ಕೆಲಸ ಕೊಟ್ಟಿದ್ದು. ತುಂಬ ಖುಷಿ ಆಯ್ತು ರೀ ಇವತ್ತು ಬಂದಿದ್ದು. ಆದರೆ ಇಷ್ಟು ದಿನ ಮಾಡಿರಲಿಲ್ಲ. ನಮಗೂ ಕೂಡ ಅದು ಸ್ವಲ್ಪ ಕಡಿಬೇಕು ರೀ. ವಜ್ಜಿ ಕೆಲಸ ಮಾತ್ರ ಸಿಕ್ಕಾಪಟ್ಟೆ ವಜ್ಜಿ. ಹಾಗೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಾಕತ್ತಿದ್ರು. ನಿಂತಿದ್ರು. ಹಂಗೆ ಈ ಕಡೆ ಎಷ್ಟು ಜನ ಆದಾರು ತೋರಿಸ್ತೀನಿ ರೀ ನಿಮ್ಗೆ. ಇದು ಎಲ್ಲ ಕಡೆ ಚಲೋ ಆಗೈತೋ ಬಿಟ್ಟೈತೋ ಗೊತ್ತಿಲ್ಲ. ಪಂಚಾಯತಿ ಕೆಲಸ ಅಂತ 380 ರೂಪಾಯಿ ಹಾಕ್ತಾರೆ. ಮುಂಜೆ 7ಕ್ಕೆ ಬಂದ್ರೆ 1ಕ್ಕೆ ಹೋಗೋದು ಮನೆ ಹೋಗಿ 2 ತಾಸು ಇಷ್ಟು ಮಂದಿಗೂ ಫೋಟೋ ತೊಗೋಬೇಕಲ್ಲ. 9 ತನಕ ಆಗಿತ್ತು. 9ರಿಂದ 1 ತನಕ ಕೆಲಸ ಮಾಡೋದು. ಊಟಕ್ಕೆ ಬಿಡ್ತಾರೆ 10ಕ್ಕೆ ಬಿಟ್ರಂದ್ರೆ 11 ತನಕ ಊಟ. 10:30 11 ತನಕ ಉಣ್ಣೋದು ನೋಡ್ರಿ. ಈ ಥರ ತೆಗ್ಗಾಡಿ 4 ಮಂದಿ ಕೂಡಿ ಈ ಥರ ತೆಗ್ಗಾಡಿ ಈ ಥರ ಮಣ್ಣು ತೆಗೆದು ಹಾಕ್ಬೇಕು. ಈ ಥರ ವಂಡಿ ಮಾಡ್ಕೋಬೇಕು. ಸೇಮ್ ಇಲ್ಲಿ ಏನು ಮಾಡಾರಲ್ಲ ಇದೇ ಥರ ಮಾಡೋದು ನೋಡಿ. ನಾವು ಅಲ್ಲಿ ಕೆಲಸ ಮಾಡುವ ಹೊತ್ತಿನಾಗ ಮತ್ತು ನೋಡ್ಕೊಂಡ್ರೆ ಏನೋ PDO ಏನೋ ಅಂತಾರಲ್ರಿ ಅವರೆಲ್ಲ ಬರ್ತಾರಲ್ಲ ಯಾರು ನಿಂತ ಅವ್ರು ಬೈತಾರೆ ಅಂತೇಳಿ ನಾನು ಇಲ್ಲ. ಇಲ್ಲೇ ಇಷ್ಟು ಊಟ ಮಾಡಿ ಕಾಮಿಡಿ ಮಾಡಾಕತ್ತೀವಿ ನೋಡಿ. ಮಸ್ತಾಗಿ ಎಲ್ಲರೂ ಖುಷಿ ಪಡ್ತೀವಿ. ಚಂದ ನೋಡಿ. ಬಿಡುವತ್ತಿ ಒಂದು ದಮ್ ಕಾಮಿಡಿ ಮಾಡ್ತಾರಂತ. ಈಗ ಇದ್ರಾಗ ಒಂದು ದಮ್ ಕಾಮಿಡಿ ಮಾಡಾಕತ್ತಾರೆ. ಚಂದ ರೀ. ಹೆಣ್ಮಕ್ಳು ಪಂಚಾಯತಿ ಅಂತ ಎಲ್ಲರೂ ಕೂಡ ಹೋಗ್ತೀವಿ ಅಂದ್ರೆ ಎಲ್ಲರೂ ಖುಷಿಯಾಗಿ ಎಲ್ಲರೂ ಒಂಥರ ಎಂಜಾಯ್ ಮಾಡ್ಕೊತಾನೆ ಕೆಲಸ ಮಾಡ್ಬೇಕು. ಹಂಗಂದ್ರೆ ನೋಡಿ ಸುಮ್ಮ ಒಂಥರ ಕಾಮಿಡಿ. ಹೆಣ್ಮಕ್ಳು ಕೂಡ ಕಾಮಿಡಿ ಮಾಡಿರ್ತೀವಿ. ಇದು ತಗೋಲ್ಲ. ಹಂಗೆ ಉಷ್ಟ್ರು ಇವರೇ ನೋಡಿ. ಇಲ್ಲಿ ಕೃಷ್ಣ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡಾರಲ್ಲ ಇದಕ್ಕೆ ಮೇನ ಅವರೇ ಹೇಳ್ರಿ. ಹಂಗಾಗಿ ಅವರು ಪಂಚಾಯತ್ ಕೆಲಸ ಅವರು ಕೆಲ್ಸಕ್ಕೆ ಬಂದಂಗೆ ಆದರೆ ಅವರು ಕೆಲಸ ಮಾಡ್ಸೋರು. ಇಲ್ಲಿ ಮಾಡ್ರಿ ಅಂತ ಏನು ಮಾಡ್ಸೋರು. ಅವ್ರಷ್ಟು ಕೂಡಿ ಎಲ್ಲರೂ ಕೂಡಿ ಮಾಡಾಕತ್ತಿದ್ರು. ನಾನು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಹೆಂಗಿರುತ್ತೆ ನಮ್ಮ ಹಳ್ಳಿ ಕಡೆ ನಾವು ಹೆಣ್ಮಕ್ಳಾಗಿ ಪಂಚಾಯತಿ ಕೆಲಸಕ್ಕೆ ಹೋಗ್ತೀವಲ್ಲ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೂ ಎಲ್ಲ ಗೊತ್ತಾಗಲಿ ಅಂತೇಳಿ ನಾನು ವಿಡಿಯೋ ತೊಗೊಂಡು ಇಷ್ಟೆಲ್ಲ ಕೆಲಸ ಮಾಡ್ಯಾರ. ನಾನು ಇವತ್ತು ಬಂದಿದ್ದೆ ಅಷ್ಟು. ಈ ಒಡ್ಡಿ ಹಚ್ಚಿ ಕೆಲಸ ರೀ ಹಾಡು ಹಚ್ಚೈತಲ್ಲ ಎಲ್ಲ ಜನ ಅದಲ್ಲ ಅಲ್ಲೆಲ್ಲ ಕೆಲಸ ಮಾಡೋದು. ಇದು ಮುಗತ್ತೆ ಪಾರ್ಟ್ 1 ಪಾರ್ಟ್ 2 ಕೆಲಸ ನಿಂತೀವಿ. ಪಾರ್ಟ್ 1 ಕೆಲಸ ಎಲ್ಲ ಮುಗತ್ತೆ. ಎಲ್ಲರೂ ತಮ್ಮ ಸೊಪ್ಪು ಕಾಮಿಡಿ ಮಾಡಿ ನಕ್ಕು ಎಲ್ಲರೂ ಖುಷಿಪಟ್ಟು ಹೊಂಟು ನೋಡಿ ತಮ್ಮ ಕೆಲಸಕ್ಕೆ ಎಲ್ಲ ಕೆಲಸ ಮಾಡ್ಯಾರ. ಈಗ 20 ದಿನ 30 ದಿನ ಅದು ಕೆಲಸ ಚಲೋ ಆಗಿ ನಮ್ಮದು ಕಾರ್ಡಿದೆಲ್ಲ ಕಾರ್ಡ್ ಮಾಡಿಸಿ ಲಿಸ್ಟ್ ಬೈಯಿಂದ ಬಂದ್ವಿ ರೀ. ಇವಾಗ ಗುರ್ಜಿ ಮಳೆ ಬರಲ್ಲಲ್ರಿ. ಹಿಂಗಾಗಿ ಗುರ್ಜಿ ಆಟ ಆಡಾಕತ್ತಾರ ನೋಡಿ. ಇದನ್ನು ನೋಡ್ರಿ ಅವ್ರು ಮಾತಾಡಿದ್ದೆಲ್ಲ ಐತೆ. ತುಂಬ ಖುಷಿ ಆಗುತ್ತೆ ರೀ. ಇದು ಮನೆ ಹೋಗುವ ಹೊತ್ತಿನಾಗ 1 ಗಂಟೆಗೆ ಎಲ್ಲರೂ ಬಿಸಿಲಿರ್ತೈತಲ್ಲ ಹಂಗೆ ಆಟ ಆಡೋದ್ರಿ. ಎಲ್ಲರೂ ಹೆಣ್ಮಕ್ಳು ಕೂಡಿ ಖುಷಿ ಪಡೋದು ನೋಡಿ. ಏನಿರುತ್ತೆ ಜೀವನದಾಗ ಯಾವುದು ಏನು ಕಟ್ಕೊಂಡು ಹೋಗಲ್ಲ. ಎಲ್ಲರೂ ಒಂಥರ ಖುಷಿ ಪಡೋದು ನೋಡಿ. ಎಲ್ಲರೂ ಎಷ್ಟು ಎಂಜಾಯ್ ಮಾಡಿಕೊಂಡು ಒಂಥರ ಹಳ್ಳಿನೇ ಚಂದ. ಹಿಂಗೆ ಕೆಲ್ಸಕ್ಕೆ ಹೋಗೋದು ಚಂದ ರೀ. 12 ಮಂದಿ 12 ಮಾತಾಡ್ಕೋತ ಎಲ್ಲರೂ ಖುಷಿ ಪಟ್ಕೋತ ಎಲ್ಲರೂ ನಕ್ಕೋತ ಆಡ್ಕೋತ ಹೋಗೋದು ಒಂಥರ ಫುಲ್ ಮಜಾ ಆಗುತ್ತೆ ನೋಡಿ. ಮಳೆ ಬರ್ಬೇಕಂತೇಳಿ ಅವ್ರದ್ದು ಕಾಮಿಡಿ ರೀ ಅದು ಮಾಡೋದು.
ಮಳೆ ಬರ್ಬೇಕಂತೆ ಮಾಡ್ತಾರೆ. ಅವಾಗೆಲ್ಲ ಗುರ್ಜಿ ಆಟ ಮನೆಗೆ ಹೋಗಿ ಆಡ್ತಿದ್ರು. ಇವಾಗ ಇಲ್ಲೇ ಆಡ್ತಾರೆ ನೋಡಿ. ಇವಾಗ ಫೈನಲ್ ಆಗಿ ಕೆಲಸ ಬಿಟ್ಟು ಬಂದ 10 ಮಂದಿ ಹಂಗೆ GPS ಮಾಡ್ತಾರೆ ನೋಡಿ. ಮುಂಜಾನೊಮ್ಮೆ ಈಗೊಮ್ಮೆ ಹಿಂಗೆ ಮಾಡಿದ್ರಂದ್ರೆ ದುಡ್ಡು ಅಕೌಂಟಿಗೆ ಜಮಾ ಆಗ್ತಾವಂತ್ರಿ. ಮೊದಲನೇ ಕಾರ್ಡ್ ಇದ್ದವ್ರಿಗೆ 20 ದಿನ ಹಿಂಗೆಲ್ಲ ಅಮೌಂಟ್ ಜಮಾ ಆಗ್ಯಾವ್ರಿಗೆ 5 ಆಳು 6 ಆಳಿನೂ ವಾರ ಜಮಾ ಆಗಿಬಿಡ್ತಾವ್ರಿ. ಗೋರ್ಮೆಂಟ್ನಿಂದ ಕೊಡ್ತಾರೆ ನೋಡಿ ಬಡಬಗ್ರಿಗೆ ಇರಲಿ ಅಂಥೇಳಿ ಮಾಡ್ಯಾರ ನೋಡ್ರಿ ಇದೊಂದು ಕೆಲಸ. ಮಳೆ ಬರಾಕತ್ತರ ನಾವು ಮನೆ ಬಂದ್ವಿ. ಟೈಮು 1 ಗಂಟೆ ಆಯ್ತು ಬರೋಬ್ಬರಿ ಮನೆ ಬರೋಣ. ಶ್ರಾವಣಿ ಬಟ್ಟೆ ಹೊಕ್ಕೊಂಬಂತ ನೋಡಿ ಪಾಪ. ನಾನು ದಡಮ್ಮರ ಮನೆಗೆ ಹೋಗಿ ಬಟ್ಟೆ ಹೊಕ್ಕೊಂಬಂದ ಮ್ಯಾಗ ಹೋಗಿ ಒಣಾಕ್ ಬಿಡ್ಯಾವ. ನಾನು ಕೂಡ ಬುತ್ತಿ ಎಲ್ಲ ತಂದಿಲ್ಲ ಇಟ್ಟು ನೋಡಿ. ಸುಮ್ಮನೆ ಒಂದು ಕಟ್ಟಿ ಸಿಕ್ಕುರಿ ಹಾಯ್ಕೊಂಬಂದೆ. ಮುರುವಾಕ್ ಬರ್ತಾವಲ್ರಿ. ಯಾವುದೇ ತಂದ್ರೆ ಏನೋ ತಂದ್ರೆ ಕೆಡ್ಸಲ್ಲ ನೋಡಿ. ಕೆಲಸ ಸ್ವಲ್ಪ ಒಂದು ಕೈ ಗುಳ್ಳೈತಿ. ಇಷ್ಟು ದಿನ ಮಾಡಿರಲ್ಲ ಒಂದು ಗುಳ್ಳಾಗೈತೆ. ಬರ್ರಿ ಇಷ್ಟು ಬಾಂಡೆ ತಿಕ್ಕಿನ ಬಾಂಡೆ ತಿಕ್ಕಿ. ನೀ ಎಷ್ಟಕ್ಕೆ ಬಂದಿ ಸಾಲಿಂತ ಇವು ಸೋಯ್ ಬುತ್ತಿ ಪಡ ಅವಸರನ್ಯಾಗ ಸಿಗ್ಲಿಲ್ರಿ. ಓಡ್ನ್ಯಾಗ ಬುತ್ತಿ ಕಟ್ಟೊಂದಾಗಿ ನೋಡಿ ಮುಂಜಾನೆ ಉಸಿರಾಗೈತೆ. ಯಪ್ಪ ಗಂಗಾಕರ ಹಾಕೊಂಡು ತಿನ್ಸೋಣ ಉಂಡಿರಿ ಮುಂಜಾನೆ ನೋಡಿ. ಮಳ್ಯಾಗ ಹೆಂಗೆ ತೋರ್ಸಂಬ ನೋಡಿ. ಇನ್ನೇ ದಡಮ್ಮರ ಮನೆಗೆ ಹೋಗಿ ಬರ ತೋರ್ಸಂಬಂದ್ರೆ ನಮ್ಮ ಯಾಕೆ ಹೋಗಿಲ್ರಿ. ಕೆಲ್ಸಂತ ಜಸ್ಟ್ ಬಂದು ನೋಡಿ. ಇವ್ರು ಇದ್ದಿದ್ದಿಲ್ಲ ಒಂದು ಕರೆಕ್ಟ್ ಬಂದಿವ್ರಿ ನಮ್ಮ ಮನೆಗೆ. ಇವ್ರು ಬರೋಣ ಚಾವಿ ತೆಗೆದ್ರು. ಬಟ್ಟೆ ಮ್ಯಾಕೆ ಹೋಗಿ ಒಣಕ್ಕೆ ಹೋಗಿ ಇಡ್ತೀನಿ. ಈಗ ಇಷ್ಟು ಕಟ್ಟಿಗೆ ಆ ಕಡೆ ಹಿಂದ್ಕೋಗಿ ಸಲ್ಕಿ ಬೇಕಂದ್ರೆ ನಾನು ದೊಡ್ಡಮ್ಮನ ಮನೆ ಸಲ್ಕಿ ಇಸ್ಕೊಂಡಾಗಿನ ಕೆಲ್ಸಕ್ಕೆ ಮಣ್ಣು ಹಡ್ಡೋದು ಕಡಿಯೋದು ಇಷ್ಟು ಕಟ್ಟಿಗೆ ತೊಗೊಂಬಂದು ನೋಡಿ. ಆ ಕಡೆ ಕರ್ಸುಮ್ ಅವರು ಅಲ್ಲಿ ಅವರೆಲ್ಲ ಇದು ಕಾಮಿಡಿ ಮಾಡುವ ಹೊತ್ನಾಗ ನಾ ಇಷ್ಟು ಕಟ್ಟಿಗೆ ಮಾಡ್ಕೊಂಡೀನಿ ರೀ. ನಮ್ಮ ಒಯ್ನಿ ಒಂದು ದಿವ್ಸ ದಮ್ದಮ್ಮ ನಿಂತಾವು ತಗಟ್ಟಿದ್ಲು. ಒಯ್ ಆಂಟಿ ನೀನೇ ಅಂತ ಕೊಟ್ಲು. ದಡಮ್ಮ ಸೊಸಿ ರೀ. ಬರ್ರಿ ನಾನು ಕೂಡ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫುಲ್ ಸುಸ್ತಾಗೈತೆ. 2 ಗಂಟೆ ಆಯ್ತು ರೀ. ಮಕ್ಳು ಕರ್ಕೊಂಡು ಊಟ ಮಾಡ್ತೀನಿ. ಊಟಕ್ಕೆ ಉಪ್ಪಿಟ್ಟು ಮಾಡಿ ಇಟ್ಟೋಗಿನಿ ರೀ. ನಾ 7 ಬುತ್ತಿ ಕಟ್ಕೊಂಡು ಹೋಗೀನಿ ಅಷ್ಟೇ ಐತೆ. ಉಪ್ಪಿಟ್ಟು ಉಂಡೆ ನೋಡಿ. ಶ್ರಾವಣಿ ಬಂದು ಏನು ಉಂಡೆ ಶ್ರವಣಕ್ಕ ನೀನು ಸಾಲಿಂತ ಬಂದು ಅಮ್ಮರ ಮನ್ಯಾಗ ಉಂಡಿ ಏನು ದಡಮ್ಮರ ಮನ್ಯಾಗ ಉಂಡನಂತ್ರಿ. ಇವಾಗ ಉಂಡೇ ಇಲ್ರಿ. ನಾ ಏನು ಹೋಗಿ ನೋಡ್ರಿ. ನಾನು ಆ ಕಡೆ ಕೆಲ್ಸಕ್ಕೆ ಹೋಗೀನಿ. ಇವತ್ತು ಬೀರಪ್ಪ ಮತ್ತೆ ಹೋಗಿದ್ನಲ್ಲ ಬಂದು ಹಂಗೆ ಬಾಗ್ಲ ಬಿಟ್ಟು ಹಾಗೆ ಹೋಗ್ಬಿಟ್ಟಾನ್ರಿ. ಮತ್ತು ಅಲ್ಲಿ ಮಗ್ಳು ಅವಿಯರಿ ಫೋನ್ ಹಚ್ಚಿ ಕಿಲಿ ಹಾಕ್ಸಿದೆ. ಹಿಂಗೆ ಮಾಡ್ತಾನೆ. ಕಡೆ ಬಟಾಟಿ ಪಲ್ಯ ಐತೆ. ಇದು ಪುಂಡೆ ಪಲ್ಯ ಚಟ್ನಿ ಐತೆ. ರೊಟ್ಟಿ ಅದಾವ್ರಿ. ನೀನು ಅವ್ವ ಮಾಡಿದ ರೊಟ್ಟಿ ಅದಾವು. ಊಟ ಮಾಡ್ತೀವಿ ಬಾ ಶ್ರಾವಣಿ ಉಣ್ ಬಾ. ಇವಾಗ ಶ್ರಾವಣಿಗೂ ಊಟ ಮಾಡ್ಸೀನಿ. ಖಾಲಿ ಹೊಟ್ಲೆ ಗುಳಿಗೆ ನುಂಗಿ ಅಪ್ಪು. ಖಾಲಿ ಹೊಟ್ಲೆ ಗುಳಿಗೆ ಒಟ್ಟ ಗುಳಿಗೆ ಒಂದು ನುಂಗಿಲ್ಲ. ಒಂದು ನುಂಗಿ ಖಾಲಿ ಹೊಟ್ಟೆಲಿ ಬಾ. ಈಗ ಊಟ ಮಧ್ಯಾಹ್ನದಾಗ ಹಾಕ್ತೀನಿ ಬಾ. ನೀನು 2 ಬಿಂಡು 2 ಸಾಕೋ. ಎಂತ ಖಾಲಿ ಹೊಟ್ಲೆ ಒಂದು ಗುಳಿಗೆ ತೊಗೊಂಡು ಹೋಗಪ್ಪ ಅಂತ ಹೇಳಿದ್ನಿಲ್ಲ. ಎಷ್ಟು ಹೆಂಗೆ ಬರೋದಿ ಎಲ್ಲ ಬಿಡಿಸಿ. ಇವತ್ತು ಸಂಡೇ ಅಲ್ರಿ ಟೆಸ್ಟ್ ಇತ್ತು ಅಂತ ಆಕಿನೂ 7ಕ್ಕೆ ಹೋಗಿದ್ಲು. 10:30 11 ಆಗಿತ್ತಾನೆ ರೀ ಮನೆ ಬರ್ರ. ಇಲ್ಲ 30 ಮಾರ್ಕಸಿಂತ ಬಾ ಊಟ ಮಾಡ್ಬಾ. 30ಕ್ಕೆ 30 ಹೋತಿ. ಈಗ ಉಂಟಿಯೋ ಉಣ್ಣಸ್ರಾಣ ಅಷ್ಟ್ರು ಕೂಡ ಉಣ್ಬಿಡ್ರಿ. ಬಾ ಚಕ್ರ ಮುಕ್ಕಾಕೋ. ಹಾಂ ಡಿವಿಷನ್ ಮಾಡೀನಿ 33 53 ಲೆಕ್ಕ ಹಾಕ್ಯಾರ. ಅವೇ ಇರ್ತಾವ. ನೋದೇ ಭಾಳವೇ ಬರ್ತಾವೆ. ಕಲಿಬೇಕು ತಪ್ಪಾಗಲ್ಲ. ಕರೆಕ್ಟ್ ಊಟ ಮಾಡೋದು ಎಷ್ಟು ನಾಟಕ ಮಾಡ್ತಾರೆ ನೋಡಿ ಶ್ರವಣ. ಬರೀ ಏನು ಉಂತಿರವ ನೀವು. ಮೊಸರು ತಂಬ ಮೊಸರು ತಂಬ. ಅಕ್ಷಿ ಖಾರ ತಂಬ ಖಾರ ಖಾರ ನೋಡಿ. ಶ್ರಾವಣಕುಮಾರ್ನೂ ಎದ್ದ ಶ್ರಾವಣಿನೂ ಎದ್ಲು. ಉಷ್ಟ್ರು ಕೂಡ ಊಟ ಮಾಡಿದ್ವಿ. ಊಟ ಮಾಡಿ ಉಸು ಬಾಂಡೆ ತಿಕ್ಕಿ
ಮಲ್ಕೊಂಬಿಟ್ವಿ. 3 ಗಂಟೆ ಆಗಿತ್ತು ನಾವು ಮುಕ್ಕೋಬೇಕಂದ್ರೆ ನಾವು 1 ಗಂಟೆಗೆ ಬಂದು 2 ತಾಸು ಆ ಕಡೆಗೆ ಊಟ ಮಾಡೋದು. ಏನೂ ಕೆಲಸ ಇಲ್ಲ ನೋಡಿ. ಹೆಂಗೆ ಶ್ರಾವಣಿ ಬಟ್ಟೆ ಹೋಗ್ಕೊಂಬ ಇಲ್ಲಲ್ಲ, ಹಿಂಗಾಗಿ ನೀರು ಬೈದು ಅಷ್ಟು ತುಂಬ್ಕೊಂಡು ಬಾಂಡೆ ತಿಕ್ಕೊಂಡು 3 ಗಂಟೆಗೆ ಮುಕ್ಕೊಂಡು 5 ಗಂಟೆಗೆ 5:30 ಆಗಿತ್ತು ಅವಾಗ ಎದ್ದೀನಿ. ಎದ್ದಕ್ಕೇರಿ ಇವಾಗ ಅಂಗಳ ಕಸ ಹುಡುಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಒಂದು ಬ್ಲೌಸ್ ಸ್ಟಿಚ್ ಮುಗಿಸಿ ಮತ್ತೆ ಸಿಗ್ತೀನಿ ರೀ. ನೋಡಿರಿ ಟೈಮು 8 ಗಂಟೆ ಆಗೈತಿ. ಫೈನಲಾಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಇವಾಗ ಊಟಕ್ಕೆ ಬೇಳೆ ಕುದಿಯಾಕಬೇಕು. ಟೈಮ್ ನೋಡ್ತಿರ್ಬೇಕು 8 ಗಂಟೆ ಆಗೈತೆ. ಇಲ್ಲೇ ಬ್ಲೌಸ್ ಸ್ಟಿಚ್ ಮಾಡಿ ಮುಗಿತು ನೋಡಿ. ಹಂಗೆ ಯಾರ ಬರೋಕೆ ನೈಟಿ ಆರ್ಡ್ರ್ ಬರಾಕತ್ತಾವ್ರಿ. ಅವ್ರಿಗೂ ಮಾತಾಡಿ ಆರ್ಡ್ರ್ ತೊಗೊಳೋದಾಗ ನೈಟಿ ಲಂಗ 8 ಪೀಸಿನ ಲಂಗ ನೈಟಿಗಳು ಪ್ರತಿಯೊಂದು ಆರ್ಡ್ರ್ ಬರಾಕತ್ತಾವು. ನೋಡ್ಬೇಕ್ರಿ, ಆರ್ಡ್ರ್ ತೊಗೋಬೇಕು. ನಾಳೆಗೂ ಬೆಳಗ್ಗೆ 4 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರ ತನ. ಆಮೇಲೆ ಅಲ್ಲಿ ಕೆಲ್ಸದ ಮ್ಯಾಗ ಮಸ್ತ್ ಮಜಾ ಆಗುತ್ತೆ ಬಿಡಿ. ಅಲ್ಲೇನು ಇದು ಇಲ್ಲ. ಬರೋಬ್ಬರಿ 8 ಗಂಟೆ ಆಯ್ತು ನೋಡಿ ಟೈಮು. ಇನ್ಮ್ಯಾಗ ಅಡುಗೆ ಮಾಡ್ಬೇಕ್ರಿ. ಲೇಟ ಆಗತ್ತೆ ರೀ ಮಲ್ಕೊಳೋದು. ಶ್ರವಣಕುಮಾರ್ ಕುಂತಾನ. ಅಷ್ಟು ಹೋಮ್ವರ್ಕ ಬರ್ಸಿದ್ದೀನಿ ರೀ ಅವ್ರಿಗೆ. ಹಾಳೆ ಎಲ್ಲ ಹೆಂಗೆ ಅರ್ದಾಕ್ಯಾರ ನೋಡಿ. ಮತ್ತು ನಾಳೆ ಸ್ಕೂಲಿಗೆ ಹೋಗ್ತಾನೆ ರೀ. ಮನೇನು ಸ್ಕೂಲಿಗೆ ಇಲ್ಲ. ಆಕೆ ಶ್ರಾವಣಿನೂ ಹೋಮ್ವರ್ಕ್ ಬರೆಯಾಕತ್ತಾವಡಿ ಇಲ್ಲೇ. ಆತಮ್ಮ ಹೋಮ್ವರ್ಕ ಹೋಗ್ಕೋತ ಬರೀ ಅಮ್ಮ ಬರ್ರಿ. ದೇವ್ರ ಮುಂದೆ ದೀಪನೂ ಹಚ್ಚಾಳ. ದೇವ್ರ ಬೀರಪ್ಪ ಮುಂತ್ಯಾಗ ಹೋಗಿ ಬಂದ ಶ್ರಾವಣಿ. ಹೋಗಿ ಬಂದು ಇಷ್ಟು ಬಾಂಡೆ ಡಬ್ಬಾಕು. ಈಗ ಬಾಳೆ ಡಬ್ಬಾಕೋದು. ನಾಳೆಗೆ ಏನು ಪಲ್ಯ ಮಾಡಬೇಕು ಯಾವಸ್ತ ತೊಳೆದು ಇಡ್ತೀನಿ ರೀ. ಬೇಳೆ ಕುದಿಯಾಕಿಡ್ತೀನಿ. ಮತ್ತು ಹಾಕ್ಕೊಂತೀನಿ ನೋಡಿ. ಬೇಳೆ ಕುದಿಯಾಕಿ ಬೇಳೆ ಸಾಂಬಾರು ಮಾಡಿದೆ. ನಾಳೆಗೆ ಸೋಮವಾರ 2ನೇ ಸೋಮವಾರ, ಶ್ರವಣ ಸೋಮವಾರ 2ನೇ ಸೋಮವಾರ ಮಾಡಲ್ಲ. ಹಿಂಗಾಗಿ ಮಾಡಿ ನೋಡಿ. ಇವಾಗ ಸಜ್ಕ ಮಾಡೀನಿ. ಒಂದಿಷ್ಟು ಸಜ್ಕ ಅನ್ನ ಮಾಡೀನಿ. ಅಕ್ಕಿ ಕಟ್ಟಿಡಬೇಕು. ಫ್ರಿಜ್ನಾಗ ಇಟ್ಬಿಡ್ತೀವಿ ರೀ. ಬಾದನಾಗನ ಇದು 5 kg ತೊಗೊಂಬಂದೀನಿ ರೀ ಸೋನಾ ಮಸಾಲೆ ಅಕ್ಕಿ. ಇವು ಒಂಥರ 3 kg ಇವು, ಇನ್ನೊಂಥರ 2 kg ಇವು ತಂದೀನಿ. ಇವತ್ತು ಫಸ್ಟು 1 ಕಪ್ ಹಾಕೀನಿ ರೀ. ಮತ್ತು ಬೆಳಗ್ಗೆನೂ ಅನ್ನ ಮಾಡಬೇಕು. ಬೆಳಗ್ಗೆ ಚಪಾತಿ ಅನ್ನ ಸಾಂಬಾರು ಇರುತ್ತೆ. ಹೆಂಗಾದ್ರು ಬೇಳೆ ಸಾಂಬಾರು ಒತ್ತ ಮಾಡಿ 9 ಹಾಕ್ಕೊಂತೀರಿ. ಈ ಒಗ್ಗರಣೆ ಕುದಿಯಾಕತ್ತೈತೆ. ಇವಾಗ ಸಜ್ಕ ಮಾಡೀನಿ. ಶ್ರಾವಣಿಗೆ ಹಾಕಿ ಕೊಡ್ತೀನಿ ರೀ. ಅನ್ನ ಸಾರು ಸಜ್ಕ ಸಂಜೆ ಊಟ ನೋಡಿ. ಬಿಸಿ ಬಿಸಿ ಸಜ್ಕ ಕೊಡ್ಬೇಕು ಮಕ್ಕಳಿಗೆ ಥಂಡಿ ದಿನಕ್ಕೆ ಭಾಳ ಚಲೋ ರೀ. ಈಗ ಚಪಾತಿ ಮಾಡ್ಬೇಕಂದ್ರೆ ಚಪಾತಿ ಸಾರು ಇಟ್ಟಿದ್ರು. ಶ್ರಾವಣ ಕೆಮ್ಸಾಕತ್ತಾನ ರೀ ಇನ್ನೊಂದು ಸ್ವಲ್ಪ. ಅದಕ್ಕೆ ಬಿಸಿ ಸಜ್ಕ ಮಾಡಿ ಚಲೋ ಆಗುತ್ತೆ. ಮತ್ತು ನಾಳೆ ಬೆಳಗ್ಗೆ ಚಪಾತಿ ಮಾಡಬೇಕು. ಬೆಳಗ್ಗೆನ ಅದು ಇದು ಅಂಥೇಳಿ ಅನ್ನ ಸಾರು ಸಜ್ಕ ಮಾಡಿದ್ವಿ ಊಟಕ್ಕೆ. ಉಷ್ಟು ಬಾಂಡೆ ಒರೆಸಿ ಮ್ಯಾ ಡಬ್ಬಾಕ್ಬೇಕು ರೀ. ಟೈಮ್ ತೋರಿಸ್ತೀನಿ ಬರ್ರಿ. ಊಟ ಹಾಕೋ ಹುಣ್ಣೊಚ್ಚಿನಿ. ಶ್ರಾವಣಿದು ಹೋಮ್ವರ್ಕ್ ಮುಗಿತಮ್ಮ. ಅಷ್ಟು ಹೋಮ್ವರ್ಕ್ ಮುಗಿತಂತ ನೋಡಿ. ಇಂಥವು ಜಂಪರ್ ಇಡಿ, ಟಾಪ್ ಇಡಿ, ಇಂಥವು ಭಾಳ ಬರ್ತಾವೆ ನೋಡಿ. ರೊಕ್ಕಿಲ್ಲ ಪಿಕ್ಕಿಲ್ಲ ಹಿಡ್ಕೊಳಕ ಇದು ಮಾಡ್ತಾರೆ. ಏನು ಮಾಡೋದ್ರಿ. 8 ಗಂಟೆ ಕೊಳಕ್ಕೆ ಹೋಗೀನಿ ರೀ. 1 ತಾಸನೇ ಬೇಳೆ ಕುದಿಯಾಕಿ ಸಾರು ಮಾಡಿ ಅನ್ನ ಮಾಡಿ ಸಜ್ಕ ಮಾಡಿದೆ. 1 ತಾಸು ಅಡುಗೆದು ಪಟ್ ಮಾಡ್ಕೊತೀನಿ. ಹಂಗೆ ರೇಣುಕಾ ಅಮ್ಮ ಫೋನ್ ಹಚ್ಚಿದ್ರು ಬಿಜಾಪುರ್ಲಿಂತ. ಅವ್ರಿಗೂ ಮಾತಾಡಿದ್ದು ತುಂಬ ಖುಷಿ ಆಯಿತು. ಹಿಂದಿಲ್ ಕದಾಕೋ ಬರ್ರಿ ಹೊರ್ಯಾಕೆ ಬರ್ರಿ ಪ್ಯಾನಿಂಗ್ ಗಾಳಿ ಬರ್ರಿ. ನಾನು ಕೂಡ ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಮಾಡೋದವು ಮಾಡಿ ನಾನು ಕೂಡ ಜಲ್ದಿ ಮುಕ್ಕೋಬೇಕು. ಶ್ರಾವಣಿದು ನಂದು ಎಲ್ಲರದು ಊಟ ಆಯಿತು. ಊಟ ಮಾಡಿ ಅಷ್ಟು ಬಾಂಡೆ ಇಷ್ಟು ಗೊಳೆ ಅದು ನೋಡಿ. ಮತ್ತು ಅನ್ನ ಸ್ವಲ್ಪ ಮಾಡಿದ್ದೀನಿ ಈಗ. ಮತ್ತು ಮುಂಜಾನೆ ಬೆಳಗ್ಗೆ ಮಾಡಬೇಕು ಬುತ್ತಿಗೆ ಅದ ಅಂತೇಳಿ ಆಗ ಚೌಳಿಕಾಯಿನ ಅಷ್ಟು ತೊಳೆದು ಜಡ್ಡಿಗೆ ಹಾಕಿದೆ. ಹಂಗಂದ್ರೆ ಸ್ವಲ್ಪ ಮಣ್ಣು ಪನ್ನೀರ್ಲಿ ಅಂಥೇಳಿ ನಾನು ಏನೇ ತರಕಾರಿ ಚೌಳಿಕಾಯಿ ಬೆಂಡೆಕಾಯಿ ಇದ್ದು ಅಂದ್ರೆ ತೊಳೆದು ಸಂಜೆ ಇಟ್ಟಿರ್ತೀನಿ. ಬೆಳಗ್ಗೆ ಕಟ್ ಮಾಡಿ ಮಾಡ್ತೀನಿ. ಮತ್ತು ಚೌಳಿಕಾಯಿ ಇದ್ದು ಅಂದ್ರೆ ಸಂಜೆನೇ ಹಿಂಗೆ ತೊಳೆದು ಹಾಕಿಬಿಡ್ತೀನಿ. ಕಟ್ ಮಾಡಿದೆ ಇರ್ತಾವಲ್ಲ ಬೆಳಗ್ಗೆ ಉರಿಯಾಗ ಸಜ್ಜಾಗಲ್ಲ ರೀ. ಉರಿಯಾಗ ಕಟ್ ಮಾಡ್ರೆ ಸಾಂಬಾರು ಮಾತ್ರ ಇನ್ನೂ ಭಾಳ ಐತೆ ನೋಡಿ. ನಾ ಸಾಂಬಾರು ಅವ್ರು ಉಂಡೇ ಇಲ್ರಿ ಇಬ್ಬರು ಶ್ರಾವಣಕುಮಾರ. ಬೆಳಗ್ಗೆ 10 ಗಂಟೆ ಕಾಸ್ತೀನಿ. ಮತ್ತೊಂದು ಸ್ವಲ್ಪ ಈಗೇನು ಕಾಸಲ್ರಿ. ಈಗ ಮಾಡಿ ನೋಡಿ ಜಸ್ಟ್ 9ಕ್ಕೆ ಒಗ್ಗರಣೆ ಹಾಕಿನ್ರಿ. ಸಾಂಬಾರು ಹಾಕಿದ ಎಲ್ಲ ಕೆಲಸ ಮುಗೀತು ನೋಡಿ. ಇವಾಗ ಹಿಂದಕ್ಕೆ ಅದನ್ನು ಹಾಕ್ಕೊಂಡ್ರಿ. ಶ್ರಾವಣಕುಮಾರ್ ಹಸಿ ಕೊಟ್ಟೀನಿ. ಮಲ್ಕೊಂಡಾರ ಅವರು. ಹಂಗೆ ನೈಟಿ ಒಂದಿಷ್ಟು ಆರ್ಡ್ರ್ ಬಂದವು. 2 ದೊಡ್ಡ ಲಂಗ. ನಾನು ಲಂಗ ಬಂದಿಲ್ಲ ರೀ. ಆದರೆ ಮೊದ್ಲೇ ಹೇಳ್ಯಾರ ನೋಡಿ. ಆರ್ಡ್ರ್ ಹೇಳ್ಯಾರ ಅಮ್ಮರು. ಈಗ ಶ್ರಾವಣಕುಮಾರ್ ಮಲ್ಕೊಂಡಾರ. ಕದಾನೆಲ್ಲ ಹಾಕ್ಕೊಂಬಂದಾರೆ ಅವರು. ಟೈಮ್ ತೋರಿಸ್ 10 ನಿಮಿಷ ಕಮ್ಮಿ ಆಯ್ತು. ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಅವು ಮಾಡುವುದವು. ಅಷ್ಟು ಎಡಿಟಿಂಗ್ ಮಾಡ್ಕೇರಿ ಅಪ್ಲೋಡ್ ಮಾಡೀನಿ ಅಂದ್ರೆ ನಂದೊಂದಿಷ್ಟು ಕೆಲಸ ಮುಗಿತೈತಿ. ಒಂದು 3 ವಿಡಿಯೋ ಅದಾವ ರೀ. ವಿಡಿಯೋ ಮಾಡ್ಕೊಂಡು ಎಡಿಟಿಂಗ್ ಮಾಡ್ತೀನಿ. ನೈಟಿ ವಿಡಿಯೋ ಮಾಡ್ಬೇಕು ನಾಳೆಗೆ. ಮತ್ತೆ ಒಂದು ಇಷ್ಟು ಓಪನ್ ಮಾಡಿ ತೋರಿಸ್ಬೇಕು ನೈಟಿಗಳು. ಮೊನ್ನೆ ನಾನು ಪಂಚಾಯತಿ ಕೆಲ್ಸಕ್ಕೆ ಹೊಂಟೀನಿ ರೀ. ಲಿಸ್ಟ್ ಬಂದೈತಿ. ನಾನು ಅರ್ಜಿ ಹಾಕಿದ್ದೆ ಅಂತ ಹೇಳಿದ್ದೆ ನಿಮಗೆ. ಅದಕ್ಕೆ ವಿಡಿಯೋ ಕಮೆಂಟಿಗೆ ಭಾಳ ಮಂದಿ ಹಾಕಿರಿ. ಯಾಕಂದ್ರೆ ನಾನು ಪಂಚಾಯತಿ ಕೆಲ್ಸಕ್ಕೆ ಹೋಗಿ ಅಲ್ಲೆಲ್ಲ ಮಾಹಿತಿ ತಿಳ್ಕೊಂಡು ನಿಮ್ಗೂ ಶೇರ್ ಮಾಡ್ಬೇಕಂತೇಳಿ ನಾನು ಯಾವ ಕಮೆಂಟಿಗೂ ಆನ್ಸರ್ ಕೊಟ್ಟಿದ್ದಿಲ್ಲ.
ನಿಮ್ಮ ಊರು ಪಂಚಾಯತಿ ಇತ್ತಂದ್ರೆ ಹಳ್ಳಿ ಕಡೆ ಅಲ್ಲಿ ಸಿಟಿಯಾಗ ಏನು ಗೊತ್ತಿಲ್ಲ ರೀ, ಹಳ್ಳಿ ಕಡೆ ಮಾತ್ರ ಈಗ ನೋಡಿ ಬಾಡ್ರು ಮಳೆ ಇಲ್ಲ ಬೆಳೆ ಇಲ್ಲ ಅಂಥೇಳಿ ಕೆಲಸ ಕೊಡಬೇಕು ಹಳ್ಳಿಯವರಿಗೆ ಅಂಥೇಳಿ ಹಿಂಗಾಗಿ ಪಂಚಾಯತಿ ಗೋರ್ಮೆಂಟ್ನಿಂದ ಪಂಚಾಯತಿಂತ ಕೆಲಸ ಕೊಡ್ತಾರೆ. ಹೆಂಗಂದ್ರೆ ಈ ಒಂದು ಕೆಲಸ ಅದು 380 ರೂಪಾಯಿ 4 ತಾಸು ಕೆಲಸ ಮಾಡೋದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಬಂದಾವು. ನಮ್ಮ ಕಡೆ ಮೊನ್ನೆ ಕಮೆಂಟ್ ಹಾಕಿದ್ರು, ನಮ್ಮ ಕಡೆನೂ ಓದ್ತಾರೆ ಸಿಸ್ಟರ ಅಂಥೇಳಿ. ನಾವು ನೋಡಿರ್ಬೇಕು ಎಷ್ಟು ಜನ ಆದೀವಿ ಅಂದ್ರೆ 120 150 ಮಂದಿ ಇದೀವಿ ರೀ. ಎಲ್ಲರೂ ಎಷ್ಟು ಖುಷಿಯಾಗಿ ಎಷ್ಟು ಎಂಜಾಯ್ ಮಾಡಿ ಅಷ್ಟು ಒಂದೇ ಊರವರಾಗಿ ಒಂದೇ ಮನೆಯವ್ರು ಅನ್ನಂಗೆ ಕೆಲಸ ಮಾಡ್ತೀವಿ ಅಲ್ಲೇ. ಎಲ್ಲರೂ ಒಂದೇ ಮನೆಯವ್ರು ಅದಾರಪ್ಪ, ಒಬ್ಬರು ಜಗಳಿಲ್ಲ ಜೂಟಿಲ್ಲ, ಎಲ್ಲರೂ ಖುಷಿಯಾಗಿ ನಕ್ಕೋತ ಆಡ್ಕೋತ ಕೆಲಸ ಮಾಡ್ಕೊಂಡು ಬಂದ್ವಿ. ಹೋಗೋದು ಬೆಸ್ಟ್ ಅಂತ ಹೇಳ್ತು ನೋಡಿ. ಯಾಕೆ 4 ತಾಸಿನಾಗ 380 ಅಂದ್ರೆ ತಾಸಿಗೆ 100 ರೂಪಾಯಿ, 20 ರೂಪಾಯಿ ಕಡಿಮೆ, 5 ರೂಪಾಯಿ ಕಡಿಮೆ, 95 ರೂಪಾಯಿ ಬಿತ್ರಿ ಒಂದು ತಾಸಿಗೆ. 125 ದಿನ ಏನು 128 ದಿನ ಕೆಲಸ ಕೊಡ್ತಾರೆ. ಇವತ್ತು ನಾವು ಹೊಂಟಿನಿ ಅಂದ್ರೆ 125 ದಿನ ನಾನು ಕೆಲಸ ಕೊಡ್ತಾರೆ. 380 ರೂಪಾಯಿ ಆದ್ರೆ 128 ದಿನಕ್ಕಲ್ಲಿ 125 ರೀ. ಎಷ್ಟಾಗುತ್ತೆ ಅಮೌಂಟ್ ಅಂತ. ಅಷ್ಟು ಯಾಕೆ ಬರೋದು ಯಾಕೆ ಬಿಡ್ಬೇಕು ರೀ? ಗೋರ್ಮೆಂಟ್ನಿಂದ ಬರೋದು ಯಾವುದೂ ನಾವು ಬಿಡಬಾರ್ದು. ನಾನು ಕೂಡ ನನ್ನ ಬೇದ ಎಲ್ಲಿ ಹೋಗ್ತೀವ ಕೆಲ್ಸಕ್ಕೆ ಅಂಥೇಳಿ ಕಾರ್ಡ್ ಬಂದಾಗುತ್ತಲ್ಲ, ಮುಂದೆ ಹೋಗ್ಬೇಕು, 1 ವಾರ ಹೋಗೋದು 1 ವಾರ ಬಿಡೋದು. ನಾವು ಅಷ್ಟು 120 ಕೆಲಸ ಹಾಜರಿನೂ ತುಂಬ್ತೀನಿ ಅಂತ ಹೇಳೋಕ್ಕಲ್ಲ. ನಾನು ಒಬ್ಬಂಟಿಗಾರ ಬಾಳೆ ಏನಾದರೂ ಕೆಲಸ ಬಂದು ಬಿಡಬೇಕಾಗುತ್ತೆ. ನೀವು ಮನ್ಯಾಗೆಲ್ಲ ಅನುಕೂಲ ಇತ್ತಂದ್ರೆ ಹೋಗ್ಬೋದು. ಮತ್ತು ನಾನು ನಾಳೆಗೆ ಬಟ್ಟೆ ಗಂಟು ಬರುತ್ತೆ ರೀ, ಸೀರೆಗಳು ಹಾಕಿನಲ್ಲ. ಶನಿವಾರ ಹಾಕ್ರಿ, ಶುಕ್ರವಾರ ಹೋಗಿದ್ನ, ಶುಕ್ರವಾರ ಹಾಕಿ ಬಂದೀನಿ. ಶನಿವಾರ ಇವತ್ತು ಆಯ್ತಾರ, ಅದು ಸೋಮವಾರ ಬರ್ತಂತ ನೋಡೋಣ್ರಿ. ಬಂತಂದ್ರೆ ಅಲ್ಲಿ ಕೆಲಸ ಮುಗಿಸ್ಕೊಂಬಂದು 4 ಬಟ್ಟೆ ಗಂಟು ತರಕ್ಕೆ ಹೋಗ್ಬೇಕು ನೋಡಿ. ಎಲ್ಲ ಹಣಗಳದಾವ ರೀ, ಒಬ್ಬ ಮಾಡ್ಕೊಳ್ಳೇಬೇಕು. ಇವಾಗ ಒಂದಿನ ಹೋಗ್ಬಿಟ್ರೆ ಮತ್ತೆ ಅಕೌಂಟಿಗೆ ರೊಕ್ಕ ಜಮಾ ಆಗಲ್ಲ. 1 ವಾರ ಹೋಗಲೇಬೇಕಂತ 1 ವಾರ ಕಂಟಿನ್ಯೂ ಓದ್ತೀನಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನಿಮ್ಮ ಊರ ಕಡೆನೂ ಅವು ಫಸ್ಟು ಪಂಚಾಯತಿಗೆ ಹೋಗಿ ಫೋಟೋ ತೆಗೆಸ್ಕೊಂಬರ್ಬೇಕು. ಆಮೇಲೆ ಲಿಸ್ಟ್ ಕಳಿಸ್ತಾರೆ ಅವರು, ಇಷ್ಟು ಮಂದಿ ಕೆಲ್ಸಕ್ಕೆ ಹೋಗ್ತಾರೆ ಅಂಥೇಳಿ. ಒಬ್ರೊಬ್ರು ಮುಖ ತೊಗೋತಾ, ಒಬ್ರೊಬ್ರು ಕಣ್ಣು ತೊಗೋತಾ, ಒಬ್ರೊಬ್ರು ಕಣ್ಣು ತೊಗೊಲ್ಲ. ಪುಳ್ಕಿಸ್ಬೇಕ್ರಿ. ನಮ್ಮದು ಪಟ್ಟಂದು ಒಂದೇ ಚಾನ್ಸಿಗೆ ತೊಗೋತಾ, ಒಬ್ರೊಬ್ರು 2 ಚಾನ್ಸಿಗೆ ತೊಗೋತಾವು. ಹೋರಿ ಒಳ್ಳೇದಂತ ಹೇಳ್ತು ನೋಡಿ ಪಂಚಾಯತಿ ಕೆಲಸ ಮಾಡೋದು. ಭಾಳ ಮಂದಿ ಕೇಳಾಕದಿರ, ಅಕ್ಕ ನಾವು ಕೂಡ ಏನು ಕೆಲಸ ಇಲ್ಲ, ನಾವು ಕೂಡ ಪಂಚಾಯತಿ ಕೆಲ್ಸಕ್ಕೆ ಹೋಗ್ತೀವಿ ಅಂತ. ನಿಮ್ಮ ಊರಲ್ಲಿ ನಿಮ್ಮ ಹಳ್ಳಿ ಐತೋ ಸಿಟಿ ಐತೋ ಗೊತ್ತಿಲ್ಲ, ಪಂಚಾಯತಿ ಇದ್ರೆ ನಿಮ್ಮ ಊರು ಪಂಚಾಯತಿ ಕೇಳ್ಕೊರಿ. ಹಿಂಗೆ ಕಾರ್ಮಿಕರ ಕಾರ್ಡ್ ಮ್ಯಾಗ ಕಾರ್ಮಿಕರು ಕೆಲಸ ಕೊಡಾಕತ್ತಾರ ಅಂತಲ್ಲ, ನಾವು ಓದ್ತೀವಿ ಅಂತ ಕೇಳ್ಕೊಂಡು ನೀವು ಕೂಡ ಅದು ಗೋರ್ಮೆಂಟ್ನಿಂದ ಬರುವಂಥ ಪ್ರಯೋಜನಗಳು ಮಾಡ್ಕೊರಿ. ಎಲ್ಲರೂ ನೀವು ಖುಷಿಯಾಗಿರಿ, ನಾವು ಖುಷಿಯಾಗಿರ್ತೀನಿ. ನಾನು ಇನ್ನು ಪಂಚಾಯತಿ ಕೆಲ್ಸಕ್ಕೆ ಹೋಗ್ತಂದ್ರೆ ಯೂಟ್ಯೂಬ್ ಬಿಡ್ಬೇಕಂತೇಳಿ ನಾ ಮಾಡಿದ್ದೀನಿ ರೀ. ಯಾಕೆ ಅಲ್ಲಿ ಹೆಂಗೆ ದುಡ್ಡು ಬರ್ತೀವಿ, ಇಲ್ಲೇನು ರೀ ನಾವು ಒಂದು ವಿಡಿಯೋ ಮಾಡ್ತೀವಿ ಅಂದ್ರೆ 380 ರೂಪಾಯಿ ನಮ್ಗೆ ಜಮಾ ಆಗಲ್ಲ ರೀ. ಆ ವಿಡಿಯೋ ಓಡಿ ಒಂದು 50-60 ರೂಪಾಯಿ ಸಿಗಬೇಕಾ ಒಂದು ವಜ್ಜಾಗುತ್ತೆ. ಒಂದು ವಿಡಿಯೋಕ್ಕೆ ಅಷ್ಟು ಸಿಗಲ್ಲ ನಮಗೆ. ಎಲ್ಲ ಪಾಪ್ಯುಲರ್ ಏನಂತಲ್ಲ, ಪಾಪ್ಯುಲರ್ ವಿಡಿಯೋ ಅಂತಾರಲ್ಲ ರೀ, ಭಾಳ ರೀಚ್ ಆಗಿದ್ದು ಅಂದ್ರೆ ವಿಡಿಯೋ ಓಡಿದ್ದು ಅಂದ್ರೆ ಸಿಗ್ತೈತೆ. ಅವರೆಲ್ಲ ಓಡ್ತಾವಲ್ಲ, ಅವ್ರು ನಡೀತೈತಿ, ಲಕ್ಷಾನುಗಟ್ಟಲೆ ಓಡ್ತಾವಲ್ಲ, ಅವ್ರ ಪೇಮೆಂಟ್ ಕುಂದಿರುತ್ತೆ. ನಮಗೇನು ರೀ, ನಮ್ಮ ಸಿಳಿಮಿಳಿ 5-6 ತಿಂಗಳಿಗೆ ಒಂದೊಂದು ತಿಂಗಳು ಪೇಮೆಂಟ್ ಬರ್ತೈತೆ. ಇದು ಬರೋದು ಯಾಕೆ ಬಿಡ್ಬೇಕಂತೇಳಿ ಹೊಂಟೀನಿ ರೀ. ನಾನು ಕೂಡ ಬಟ್ಟೆ ಮಾಲ್ನ ಹಾಕೀನಿ. ಹಂಗೆ ಆನ್ಲೈನ್ದು ಇವತ್ತು ಒಂದಿಷ್ಟು ನೈಟಿ ಕೊರಿಯರ್ ಬಂದಾವು, ಲಂಗ ಬಂದಾವು, ಆರ್ಡ್ರ್ ತೊಗೊಂಡಿನಿ. ಒಂದು ಸ್ವಲ್ಪ ನಾವು ಅಂದ್ರ ತನಕ ಏನಾದರೂ ನಾವು ರಿಪ್ಲೈ ಮಾಡ್ಲಿಕ್ಕಂದ್ರೆ, ನಿಮ್ಮ ನೈಟಿಗೆ ಹೋಗ್ಬೇಕಾ ಏನಾದ್ರು ವಾಟ್ಸಪ್ ನಂಬರ್ ಕಮೆಂಟ್ ಮಾಡಿ, ನಾನೆಲ್ಲ ರಿಪ್ಲೈ ಕೊಡ್ತಿರ್ತೀನಿ. ಲೇಟ್ ಆಗುತ್ತಾ, ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಕಮೆಂಟ್ ಮಾಡ್ತಿರ್ತೀರಿ, ಅಕ್ಕ ನಿಮಗೂ ಮಾತಾಡ್ಬೇಕಂತಿರ್ತೀನಿ. ನಾ ಇಷ್ಟೆಲ್ಲ ಬಿಜಿ ಇರ್ತೀನಿ ನೋಡಿ. ಇನ್ನು ಪಂಚಾಯತಿ ಕೆಲ್ಸಕ್ಕೆ ಹೋದ್ರೆ ತುಂಬ ಬಿಜಿ ಆಗಿಬಿಡ್ತೀನಿ. ಆದರೆ ಎಲ್ಲ ಮಾಡೋದು ರೆಸ್ಪಾನ್ಸ್ ಮಾಡೋದು ಮಾಡ್ತೀನಿ ರೀ, ಮತ್ತು ರೆಸ್ಪಾನ್ಸ್ ಮಾಡಲ್ಲ ಅಂತಲ್ಲ. ಎಷ್ಟಾಗುತ್ತೆ ನಾನು ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಲೇಟ್ ಆದ್ರೆ ಅಲ್ಲಿ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ಅಂದ್ರೆ ನಾನು ಹಾಕತ್ತೀನಿ. ಅಲ್ಲಿ 1:30 ಬರಾಕತ್ತವ್ರಿ ವಿಡಿಯೋ. ಇಷ್ಟು ದಿನ ಎಲ್ಲ 1 ಗಂಟೆಗೆ ಬರ್ತಿದ್ವಿ, 1:30 ತನಕ, 1:00 ತನಕ ವಿಡಿಯೋ ಕಾಯಿರಿ ಬರ್ತಾವೆ. ಆದರೂ ಬರ್ಲಿಕ್ಕಂದ್ರೆ ಮುಂದೆ ನನಗೆ ಆದಾಗ ವಿಡಿಯೋ ಬರ್ತಾವೆ. 1 ಮ್ಯಾಗ ಯಾವ ಹೊತ್ತಿಗಾದ್ರೂ ವಿಡಿಯೋ ಬರ್ಬೋದು. ನೋಡೋಣ್ರಿ, ವಿಡಿಯೋಗಳು ಒಂದಿಷ್ಟು ಸ್ಟಾಕ್ ಅದಾವು. ನಿನ್ನವ ಊರು ಹೋಗಿದ್ದು ವಿಡಿಯೋನು ಬಿಡಲಿಲ್ಲ ರೀ, ಯಾಕಂದ್ರೆ ನೈಟಿ ಗಂಟು ಹುಚ್ಚಿದ್ನಲ್ಲ. ಇವತ್ತು ನೈಟಿ ಗಂಟು ಹುಚ್ಚಿದ್ದು ನಿನ್ನ ಮಾಡಿದ್ದು ವಿಡಿಯೋ ಅದನ್ನೆಲ್ಲ ಬಿಟ್ಟು ಇವಾಗ ಊರಿಗೆ ಹೋಗಿದ್ದೊಂದು ವಿಡಿಯೋ ಐತೆ. ನಾನು ಅನ್ನ ಇನ್ನೇನು ಕ್ವಶನ್ ಎಲ್ಲ ಅಲ್ಲೇ ತೋರಿಸ್ತೀನಿ. ಆ ವಿಡಿಯೋ ಬರುತ್ತಾ, ಆ ವಿಡಿಯೋನೇ ಮುಂದೆ ಬರ್ತಾ, ಈ ವಿಡಿಯೋ ಹಿಂದೆ ಬರುತ್ತಾ. ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ, ನಾ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.